ಹಾಸನದಲ್ಲಿ ಮಹಿಳೆ ಪ್ರಿಯಾಂಕಾ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಕ್ರಮ ಸಂಬಂಧಕ್ಕಾಗಿ ಮಹಿಳೆಯಿಂದ ಈ ಒಂದು ಖತರ್ನಾಕ್ ಪ್ಲಾನ್ ಮಾಡಿರೋದು ಪೊಲೀಸ್ ತನಿಖೆ ನಂತರದಲ್ಲಿ ಗೊತ್ತಾಗಿದೆ. ಅಕ್ರಮ ಸಂಬಂಧಕ್ಕಾಗಿ ಮಹಿಳೆಯಿಂದ ಎಸ್ಕೇಪ್ ಪ್ಲಾನ್ ಅನ್ನು ಮಾಡಲಾಗಿದೆ. ಪ್ರಿಯಾಂಕಾಳ ಪ್ಲಾನ್ ಭೇದಿಸಿದ್ದಾರೆ ಹಾಸನ ಪೊಲೀಸರು. ಈಕೆಯ ಪ್ರಿಯಕರನಾಗಿದ್ದ ಡೇವಿಡ್ ಜೊತೆಗೆ ಕುಣಿಗಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಡೇವಿಡ್ ಮೂಲತಃ ಉತ್ತರ ಪ್ರದೇಶದವನು. ಕುಣಿಗಲ್ನ ಫ್ಯಾಕ್ಟರಿ ಒಂದರಲ್ಲಿ ಡೇವಿಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅದೇ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಈ ಪ್ರಿಯಾಂಕಾ ಹೋಗುತ್ತಾ ಇದ್ದಳು. ಈ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಅಕ್ರಮ ಸಂಬಂಧ ಆಗಿತ್ತು ಅನ್ನುವಂಥ ಆರೋಪವನ್ನು ಮಾಡಲಾಗಿದೆ. ಇದೆಲ್ಲ ಆದ್ಮೇಲೆ ಡೇವಿಡ್ ಜೊತೆಗೆ ಉತ್ತರ ಪ್ರದೇಶಕ್ಕೆ ಹೋಗೋದಕ್ಕೆ ಈಗ ಪ್ಲಾನ್ ಮಾಡಲಾಗಿದೆ. ಆ ಪ್ಲಾನ್ನ ಎಕ್ಸಿಕ್ಯೂಟಿವ್ ಇಲ್ಲಿವರೆಗೂ ಆಗಿದೆ. ಚಿನ್ನಾಭರಣ ಸಮೇತವಾಗಿ ಡೇವಿಡ್ ಜೊತೆಗೆ ಹೋಗೋಕೆ ಪ್ಲಾನ್ ಮಾಡಿದ್ದು. ಮದುವೆಗೆ ಹೋಗೋ ನೆಪಕ್ಕೆ 30 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಮನೆಯಿಂದ ಹಾಕೊಂಡು ಹೋಗಿದ್ದು ಪ್ರಿಯಾಂಕಾ. ಅದಕ್ಕಾಗಿಯೇ ಮದುವೆ ಮುಗಿಸಿ ತಾಯಿ ಮನೆಗೆ ಪ್ರಿಯಾಂಕಾ ಹೋಗಿದ್ದು. ಅಲ್ಲಿ ಹೋಗಿ ಪ್ರಿಯಕರಣ ಜೊತೆಗೆ ಎಸ್ಕೇಪ್ ಆಗೋದಕ್ಕೆ ಮುಂದಾಗಿದ್ದಾಳೆ. ಇದೆಲ್ಲವೂ ಕೂಡ ತನಿಖೆಯ ಭಾಗದಲ್ಲಿ ಗೊತ್ತಾಗಿದೆ. ಕಲ್ಕೆರೆ ಬಳಿ ಬಟ್ಟೆ, ಚಪ್ಪಲಿ, ಬ್ಯಾಗ್ ಎಲ್ಲ ವಸ್ತುಗಳನ್ನು ಬಿಸಾಕಿದ್ದು ಪ್ರಿಯಾಂಕಾ. ಕಾರಣ ಎಲ್ಲರನ್ನ ದಿಕ್ಕು ತಪ್ಪಿಸೋದಕ್ಕೆ ಈ ರೀತಿಯಾಗಿ ಒಂದು ಪ್ಲಾನ್ ಅನ್ನು ಮಾಡಲಾಗಿದೆ. ಇದರ ನಡುವೆಯೇ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆ ಪ್ಲಾನ್ ಅರ್ಧಕ್ಕೆ ಫ್ಲಾಪ್ ಆಗಿರೋದು. ಕೆರೆಯ ದಡದಲ್ಲಿ ಈಕೆಯ ಬಟ್ಟೆ ಎಲ್ಲವೂ ಸಿಕ್ಕಿತ್ತು, ಚಪ್ಪಲಿಗಳು ಸಿಕ್ಕಿತ್ತು, ಬ್ಯಾಗ್ ಸಿಕ್ಕಿತ್ತು. ಬಟ್ ಅದನ್ನ ನನ್ನೆವರೆಗೂ ಕೂಡ ನೋಡ್ತಾ ಇದ್ದಂಥವರೆಗೆ ಅನುಮಾನ, ಕೆರೆಯಲ್ಲಿ ಏನಾದರೂ ಸುಸೈಡ್ ಮಾಡ್ಕೊಂಡಿರಬಹುದಾ ಅಥವಾ ಯಾರಾದರೂ ಕೊಲೆ ಮಾಡಿರಬಹುದಾ, ಈ ರೀತಿಯಾದಂತಹ ಅನುಮಾನಗಳು ಬರಲಿ ಅಂತಾನೆ ಆಕೆ ಮತ್ತು ಆತ ಇಬ್ರು ಕೂಡಿ ಈ ಪ್ಲಾನ್ ಅನ್ನ ಮಾಡ್ದಂಗೆ ಕಾಣಿಸ್ತಾ ಇದೆ. ಸೊ ಅದು ಎಕ್ಸಿಕ್ಯೂಷನ್ ಇಲ್ಲಿವರೆಗೂ ಆಗಿತ್ತು. ಬಟ್ ಪೊಲೀಸ್ ತನಿಖೆಯಲ್ಲಿ ಇವರ ಕಳ್ಳಾಟ, ಪ್ಲಾನ್ ಎಲ್ಲವೂ ಕೂಡ ಈಗ ಬಯಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಪ್ರಿಯಾಂಕಾ ಮತ್ತು ಡೇವಿಡ್ ಇಬ್ರು ಕೂಡ ಯಾವುದೋ ವೆಬ್ ಸಿರೀಸ್ ನೋಡಿ ಪ್ಲಾನ್ ಮಾಡಿದಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಫಿಲ್ಮ್ ಸ್ಟೈಲ್ನಲ್ಲಿ. ಆಮೇಲೆ ಇವರ ಪ್ಲಾನ್ ಇದು ಪಕ್ಕಾ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ದನ್ನ ಪೊಲೀಸರು ಯಾವ ರೀತಿಯಾಗಿ ಕಂಡು ಹಿಡಿದ್ರು, ಏನ್ ಕ್ಲೂ ಸಿಕ್ಕಿತ್ತು ಮೊದಲಿಗೆ? ಖಂಡಿತ ಅರುಣ್, ಹಾಸನ ಪೊಲೀಸರಿಗೆ ಇದೊಂದು ಚಾಲೆಂಜಿಂಗ್ ಪ್ರಕರಣ ಕೂಡ ಆಗಿತ್ತು. ಈ ಹಿಂದೆ ಅವರು ಭೇದಿಸಿರ್ತಕ್ಕಂತಹ ಪ್ರಕರಣಗಳಲ್ಲಿ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕರಣ. ಯಾಕಂತ ಹೇಳಿದ್ರೆ ಬಟ್ಟೆ ಎಲ್ಲವನ್ನು ಕೂಡ ಆ ಸ್ಥಳದಲ್ಲೇ ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿರ್ತಕ್ಕಂಥ ಕೆರೆ ಒಂದರ ಪಕ್ಕ, ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರ್ತಕ್ಕಂಥ ಕೆರೆಯ ದಡದಲ್ಲಿ ಇವರ ಬಟ್ಟೆಗಳು ಮತ್ತೆ ಅವರ ಚಪ್ಪಲಿ ಆಗಿರ್ಬೋದು, ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು, ಎಲ್ಲದನ್ನು ಕೂಡ ಅಲ್ಲೇ ಬಿಟ್ಟು ಪರಾರಿಯಾಗಿದ್ರು. ಆಕೆಯ ಕುಟುಂಬಸ್ಥರು ಕೂಡ ಅದೇ ಆರೋಪವನ್ನ ಮಾಡ್ತಿದ್ರು. ಯಾರೋ ಆಕೆ ಮೇಲಿದ್ದಂತ ಒಡವೆಗೋಸ್ಕರವಾಗಿ ಆಕೆಯನ್ನ ಅಪಹರಿಸಿದ್ದಾರೆ ಮತ್ತು ಅವರು ಆಕೆಯ ಕೊಲೆ ಮಾಡುವಂತ ಪ್ರಯತ್ನಕ್ಕೆ ಕೂಡ ಕೈ ಹಾಕಿರ್ಬೋದು ಎಂಬಂತ ಆರೋಪವನ್ನ ಏನ್ ಮಾಡಿದ್ರು, ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದೇ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಕೂಡ ನಿನ್ನೆಯಿಂದ ಶುರು ಮಾಡಿದ್ರು. ತಲೆನೋವಾಗಿ ಪೊಲೀಸರಿಗೂ ಕೂಡ ಈ ಒಂದು ಪ್ರಕರಣ ಪರಿಣಮಿಸಿತ್ತು. ಆದ್ರೆ ರಾತ್ರಿ 10 ಗಂಟೆ ಸುಮಾರಿಗೆ ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸಿರ್ತಕ್ಕಂಥದ್ದು. ಹಾಸನ ಪೊಲೀಸ್ SP ಆಗಿರ್ತಕ್ಕಂಥ ಶುಭ ನೃತ್ಯ ಮತ್ತು ಗಂಗಾಧರಪ್ಪ DYSP ಇವರ ನೇತೃತ್ವದಲ್ಲಿ ತಂಡಗಳನ್ನ ಕೂಡ ರಚಿಸಿಕೊಂಡು ಸಾಕಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಣೆ ಕೂಡ ನಡೆಸಿದ್ದಾರೆ. 3 ತಂಡಗಳನ್ನಾಗಿ ಈ ಒಂದು ಪ್ರಕರಣದಲ್ಲಿ ಮಾಡಲಾಗಿತ್ತು. ಅವರು ಒಂದು ತಂಡವನ್ನು ತುಮಕೂರು ಮತ್ತು ಕುಣಗಲ್ ಭಾಗಕ್ಕೆ ಕಳಿಸಿದ್ರು ಮತ್ತು ಇನ್ನೊಂದು ತಂಡವನ್ನ ಏನು ಘಟನೆ ನಡೆದಿತ್ತು ಆ ಸ್ಥಳದಲ್ಲಿ ಕೂಡ ತನಿಖೆಯನ್ನು ಕೂಡ ನಡೆಸಿದ್ರು. ಆದ್ರೆ ಏನು ಮೊಬೈಲ್ ಲೊಕೇಶನ್ ಅನ್ನ ಆಧರಿಸಿ ಈ ಒಂದು ಈಕೆಯ ಚಲನವಲನವನ್ನ ಕೂಡ ಗಮನಿಸಿರ್ತಕ್ಕಂಥದ್ದು. ಡೇವಿಡ್ ಮತ್ತು ಈಕೆಗೆ ಸಂಬಂಧವನ್ನ ಗುರುತು ಮಾಡಿದ್ದಾರೆ. ಈಕೆ ಕುಣಿಗಲ್ನಲ್ಲಿ ಇರ್ತಕ್ಕಂಥ ಫ್ಯಾಕ್ಟರಿ ಒಂದರಲ್ಲಿ ಕೆಲಸವನ್ನ ಕೂಡ ಮಾಡ್ತಿದ್ಲು. ಅದೇ ಫ್ಯಾಕ್ಟರಿನಲ್ಲಿ ಉತ್ತರ ಪ್ರದೇಶದ ಡೇವಿಡ್ ಕೂಡ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಇವರಿಬ್ರು ಕೂಡ ಪರಿಚಯ ಆಗಿ ಅದು ಆ ಸಂಬಂಧಕ್ಕೆ ತಿರುಗಿರುತ್ತೆ. ಈತನ ಜೊತೆನಲ್ಲಿ ಈಕೆ ಹೋಗುವಂತ ಪ್ಲಾನ್ ಅನ್ನ ಕೂಡ ಮಾಡಿದ್ಲು. ಚಿಕ್ಕಮಗಳೂರಿನಲ್ಲಿ ತನ್ನ ಸಂಬಂಧಿಕರ ಮದುವೆಗೆ ಅಟೆಂಡ್ ಮಾಡಿದ ನಂತರದಲ್ಲಿ ತವರಿಗೂ ಕೂಡ ಹೋಗಿ ತವರಿಂದ ಬಂದು ಈತನ ಜೊತೆ ರಾಜ್ಯದಿಂದ ಉತ್ತರ ಪ್ರದೇಶಕ್ಕೆ ಹೋಗಿ ಅಲ್ಲಿ ನೆಲೆಸಲಿಕ್ಕೋಸ್ಕರ ಪ್ಲಾನ್ ಮಾಡಿದ್ಲು. ಮನೆಯಲ್ಲಿರ್ತಕ್ಕಂಥ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಒಡವೆಯನ್ನ ಈಕೆ ತೆಗೆದುಕೊಂಡು ಹೋಗಿ ಆತನ ಜೊತೆ ನೆಲೆಸಲಿಕ್ಕೆ ಪ್ಲಾನ್ ಮಾಡಿ ಈ ರೀತಿಯಾಗಿ ಬಿಂಬಿಸಕ್ಕೆ ಆಕೆ ಪೊಲೀಸರಿಗೆ ಯಾರೋ ಈಕೆಯನ್ನು ಅಪಹರಣ ಮಾಡಿ ಕೊಲೆ ಮಾಡಿದ್ದಾರೆ ಎಂಬ ರೀತಿಯಲ್ಲಿ ಬಿಂಬಿಸ್ಲಿಕ್ಕೋಸ್ಕರವಾಗಿ ಈಕೆ ಈ ನಾಟಕವನ್ನು ಕೂಡ ಆಡಿದ್ಲು. ಆದ್ರೆ ಪೊಲೀಸರು ಇದಕ್ಕೆ ಅವಕಾಶ ಕೊಟ್ಟಿಲ್ಲ. ಹಾಸನ ಪೊಲೀಸರು ಈಕೆಯನ್ನ ಮತ್ತು ಡೇವಿಡ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಈಕೆ ವಿರುದ್ಧವಾಗಿ ಕೂಡ ಈಗ ಕ್ರಮವನ್ನು ಜರುಗಿಸಲಿಕ್ಕೆ ಹಾಸನ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಅರುಣ್, ಓಕೆ ಕೃಷ್ಣಮೂರ್ತಿ, ಆಮೇಲೆ ಇವರಿಬ್ರು ಈ ಮದುವೆ ದಿನಕ್ಕಾಗಿ ಕಾಯ್ತಾ ಇದ್ರು ಅಂತ ಕಾಣಿಸುತ್ತೆ ಇಷ್ಟು ದಿನಗಳ ಕಾಲ.
ಅಂದರೆ ಸರಿಯಾದ ಟೈಮ್ ನೋಡಿ ಇಷ್ಟರ ಪ್ರಮಾಣದ ಗೋಲ್ಡನ್ನು ಸಾಮಾನ್ಯ ದಿನದಲ್ಲಿ ಮನೆಯಿಂದ ಹಾಕೊಂಡು ಹೋಗೋಕೆ ಆಗೋದಿಲ್ಲ. ಸೊ ಈ ಮದುವೆ ನೆಪಕ್ಕೋಸ್ಕರ ಹಾಕೊಂಡ್ಬಂದು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಮೇ ಬಿ ಅದೇ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿದೆ. ಈ ಬಗ್ಗೆ ಕುಟುಂಬಸ್ಥರು ಏನಾದರೂ ಹೇಳಿದ್ರಾ? ಏನಾದರೂ ಡೌಟ್ ಬಂದಿಲ್ಲ ಅಂತ ಅವರಿಗೆ ಈ ಪ್ರಮಾಣದಲ್ಲಿ ಗೋಲ್ಡನ್ನು ಮನೆಯಿಂದ ಹಾಕೊಂಡು ಹೋಗಿದ್ದಕ್ಕೆ? ಅರುಣ್, ಖಂಡಿತ. ಈಗ ನೀವು ಕೇಳ್ತಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಪೊಲೀಸರು ಕೂಡ ಇದೇ ಆಧಾರದಲ್ಲಿ ತನಿಖೆಯನ್ನು ಕೂಡ ನಿನ್ನೆ ಪ್ರಾರಂಭಿಸಿದ್ರು. ಪೊಲೀಸರು ನಮಗೆ ಸಿಕ್ತಂತ ಸಂದರ್ಭದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಅದನ್ನ ನೀವೇನ್ ಕೇಳ್ತಿದ್ರೆ ಇದೇ ಪ್ರಶ್ನೆ ರೀತಿಯಲ್ಲಿ ಪೊಲೀಸರು ಕೂಡ ಅನುಮಾನ ವ್ಯಕ್ತಪಡಿಸಿದ್ರು ಅಂತ. ಏನು ಚಿಕ್ಕಮಗಳೂರಿನಿಂದ ಮದುವೆನ ಮುಗಿಸ್ಕೊಂಡು ಬಂದಂತಹ ಪ್ರಿಯಾಂಕಾ ತನ್ನ ತವರು ಮನೆ ಆಗಿರ್ತಕ್ಕಂಥ ಬಿಕ್ಕೋಡ್ನ ಮತ್ತವರ ಗ್ರಾಮಕ್ಕೆ ಬರ್ತಾಳೆ. ಆಕೆ ತಾಯಿ ಜೊತೆ ಸಂಜೆ 6:30 ಸಂದರ್ಭಕ್ಕೆ ಬಿಕ್ಕೋಡ್ನಿಂದ ಬೇಲೂರಿಗೆ ಬಸ್ಸನ್ನು ಹತ್ತಿರ್ತಾಳೆ. ಆ ಸಂದರ್ಭದಲ್ಲಿ ಆಕೆ ತಾಯಿ ಈ ಪ್ರಿಯಾಂಕನ ತೆಗೆದುಕೊಂಡು ಒಂದೆರಡು ಬಾರಿ ಅಳುವಂತ ಕೆಲಸವನ್ನ ಮಾಡಿದ್ಲು ಎಂಬಂತ ಮಾಹಿತಿಯನ್ನ ಪೊಲೀಸರು ಕೂಡ ನಮ್ಗೆ ರವಾನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಆಕೆಯ ತಾಯಿ ಹೇಳ್ತಾರೆ, ನೀವು ಇಷ್ಟೊಂದು ಒಡವೆ ಹಾಕೊಂಡಿದೀಯ, ಬಸ್ಸಲ್ಲೆಲ್ಲ ಹೋಗೋದು ಸರಿಯಾಗೋದಿಲ್ಲ, ಒಡವೆಯನ್ನ ಕಾಣದೇ ಇರೋ ರೀತಿಯಲ್ಲಿ ನೀನು ಬಸ್ಸಲ್ಲಿ ಸಂಚಾರ ಮಾಡೋ ಎಂಬಂತ ಸೂಚನೆಯನ್ನ ಕೊಟ್ಟಿದ್ರು ಎಂಬಂತದನ್ನ ಪೊಲೀಸರು ನಮ್ಗೆ ಮಾಹಿತಿಯನ್ನು ನೆನ್ನೆನೆ ಬಿಟ್ಕೊಟ್ಟಿದ್ರು. ಆದ್ರೆ ಆಕೆಯ ಪ್ರಿಯಾಂಕನ ತಾಯಿಗೆ ಮರು ಉತ್ತರವನ್ನ ಕೊಡ್ತಾಳೆ. ಏನಾಗಲ್ಲ ಬಿಡಮ್ಮ, ನನ್ನ ಹತ್ರ ಒಡವೆ ಇದ್ರೆ ನನ್ನ ಹತ್ರ ಒಡವೆ ಇದ್ರೆ ಯಾರು ಕೂಡ ನನ್ಗೇನು ತೊಂದರೆ ಕೊಡಲ್ಲ, ನಾನು ಸೇಫ್ ಆಗಿ ಇದ್ದೀನಿ ಎಂಬಂತ ರೀತಿಯಲ್ಲಿ ಆಕೆಗೆ ಉತ್ತರ ಕೊಟ್ಟು ಬಸ್ಸನ್ನ ಹತ್ತಿ ಬೇಲೂರಿಗೆ ಬಂದಾಳೆ. ಬೇಲೂರಿನಿಂದ ತನ್ನ ಪ್ರಿಯಕರ ಡೇವಿಡ್ ಜೊತೆನಲ್ಲಿ ಹಾಸನಕ್ಕೆ ಬರುವಂತ ಮಾರ್ಗ ಮಧ್ಯೆ ಇರತಕ್ಕಂತಹ ಕಲ್ಕೆರೆ ಕೆರೆಯ ಬಳಿ ಈಕೆ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಈ ಡೇವಿಡ್ ಜೊತೆ ಹೋಗ್ಲಿಕ್ಕೋಸ್ಕರವಾಗಿ ಪ್ಲಾನ್ ಮಾಡಿ, ನೀವ್ ಹೇಳುವ ರೀತಿಯಲ್ಲಿ ವೆಬ್ ಸೀರೀಸ್ ನಲ್ಲಿ ಆಗಿರೋ ಆ ಕಥೆಯ ರೀತಿಯಲ್ಲಿ ಒಂದು ಕಥೆನ ಕಟ್ಟಿಕೊಂಡು ಆ ಬಟ್ಟೆನೆಲ್ಲ ಅಲ್ಲಿ ಎಸ್ದು ಮತ್ತೆ ಕುಣಗಲಿಗೆ ಹೋಗಿ ನಾನು ಇವತ್ತು ಅಥವಾ ನಾಳಿನಲ್ಲಿ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯಕ್ಕೆ ಹೋಗುವಂತ ಪ್ಲಾನ್ ಅನ್ನ ಮಾಡಿಲ್ಲ ಎಂಬಂತದ್ದು ಈಗ ಪೊಲೀಸರ ತನಿಖೆ ನಂತರದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.